ನಮಸ್ಕಾರ ಗೆಳೆಯರೆ. ಹಿಂದಿನ ಎಪಿಸೋಡಲ್ಲಿ ನಾವು ಪ್ಯಾನಿಕ್ ಅಟ್ಯಾಕ್ನ ಸಿಮ್ಟಮ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಎಪಿಸೋಡಲ್ಲಿ ಪ್ಯಾನಿಕ್ ಅಟ್ಯಾಕ್ ಹೆಂಗೆ ಆಗ್ತೈತಿ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಫಿಸಿಯಾಲಜಿಕಲ್ ಅಥವಾ ನಾರ್ಮಲ್ ಹ್ಯೂಮನ್ ರಿಯಾಕ್ಷನ್ ಟು ಅಪಾಯಕಾರಿ ಸಿಚುವೇಶನ್ ಅಥವಾ ಈ ಒಂದು ಲೈಫ್ ಥ್ರೆಟನಿಂಗ್ ಸಿಚುವೇಶನ್ ಇದ್ದಾಗ ನಮ್ಮ ಬಾಡಿ ಮತ್ತು ನಮ್ಮ ಮೈಂಡ್ ಹೆಂಗೆ ರಿಯಾಕ್ಟ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ರೆಸ್ಪಾನ್ಸ್ಗೆ ಫ್ಲೈಟ್ ಆರ್ ಫೈಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಈಗ ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಮನೆಯಿಂದ ನೀವು ಹೊರಗೆ ಹೋಗ್ತಿರ್ತೀರಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮುಂದೊಂದು ಹುಲಿನೋ ಚಿರತೆನೋ ಕಂಡು ಬಿಡ್ತೈತೆ. ಇತ್ತೀಚೆಗೆ ಹುಬ್ಳಿ ಏರ್ಪೋರ್ಟ್ ಕಡೆ ಚಿರತೆ ಕಂಡದ್ದು ಏನೋ ಸುದ್ದಿತ್ತಲ್ಲ, ಅದ್ರ ಗತೆ. ನಿಮ್ಮೊಂದು ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಚಿರತೆ ಕಂಡಾಗ ಹೆಂಗೆ ರಿಯಾಕ್ಟ್ ಮಾಡ್ತೀರಿ? ಒಂದು, ಆ ಜಾಗದಿಂದ ಓಡಿ ಹೋಗಬೇಕು, ಫ್ಲೈಟ್, ಅಥವಾ ಇನ್ನೊಂದು ಆ ಹುಲಿ ಅಥವಾ ಚಿರತೆ ಜೊತೆ ನಾವು ಹೋರಾಡಬೇಕು, ಫೈಟ್ ಮಾಡಬೇಕು. ಇವೆರಡೂ ಸಿಚುವೇಶನ್ನಿಗೆ ನಮ್ಮ ದೇಹ, ನಮ್ಮ ಮನಸ್ಸು ಸನ್ನದ್ಧಗೊಳ್ಬೇಕು. ಅವಾಗ ಏನಾಗ್ತೈತಿ, ನಮ್ಮ ಬ್ರೈನ್ಯಾಗ ಅಮೈಗ್ದಲ ಅಂಥೇಳಿ ಒಂದು ಭಾಗ ಐತಿ. ಆ ಅಮೈಗ್ದಲ ಏನು ಮಾಡ್ತೈತಿ, ಥ್ರೆಟ್ ಅಥವಾ ಭಯವನ್ನು ಸೆನ್ಸ್ ಮಾಡಿ ಹೈಪೋಥೆಲಮಸ್ ಅನ್ನೋ ಭಾಗಕ್ಕೆ ಸಿಗ್ನಲ್ಸನ್ನು ಕೊಡ್ತೈತಿ. ಆ ಹೈಪೋಥೆಲಮಸ್ ಏನು ಮಾಡ್ತೈತಿ, ನಮ್ಮ ದೇಹದಲ್ಲಿ ಎರಡು ಥರ ನರ್ವಸ್ ಸಿಸ್ಟಮ್ ಅದ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತೇಳಿ. ಈ ಹೈಪೋಥೆಲಮಸ್ ಏನು ಮಾಡ್ತೈತಿ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಸಿಗ್ನಲ್ನ ಕಳಿಸ್ತೈತಿ. ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡ್ತೈತಿ, ಒಂಥರ ಇದು ಅಗ್ರೆಸಿವ್, ಇದು ದೇಹವನ್ನು ಹೋರಾಟಕ್ಕೆ ಸಜ್ಜುಗೊಳಿಸ್ತೈತಿ. ಅದರ ನ್ಯೂರೋ ಟ್ರಾನ್ಸ್ಮಿಟರ್ ಇರ್ತಾವೆ, ಅಥವಾ ಎಪಿನೆಫ್ರಿನ್ ಅಂಥೇಳಿ, ಇನ್ನೊಂದು ನಾರ್ ಎಡ್ರಿನಲಿನ್ ಅಥವಾ ನಾರ್ ಎಪಿನೆಫ್ರಿನ್ ಅಂಥೇಳಿ, ಇನ್ನೊಂದು ಕಾರ್ಟಿಸೋಲ್ ಸ್ಟೀರಾಯ್ಡ್ ಇರ್ತೈತಿ. ಇವು ಎಡ್ರಿನಲಿನ್, ನಾರ್ ಎಡ್ರಿನಲಿನ್ ಏನು ಮಾಡ್ತಾವು, ಹಾರ್ಟ್ ಬೀಟನ್ನು ಹೆಚ್ಚಿಗೆ ಮಾಡ್ತೈತಿ, ಹಾರ್ಟಿನ ಕಾಂಟ್ರಾಕ್ಟಿಲಿಟಿ ಹೆಚ್ಚಿಗೆ ಮಾಡ್ತೈತಿ. ಇದರಲ್ಲಿ ಬ್ಲಡ್ ಸಪ್ಲೈ, ಈ ವೈಟಲ್ ಆರ್ಗನ್ಸ್ ಏನು ಇರ್ತಾವಲ್ಲ, ಬ್ರೈನ್ ಆಯ್ತು, ಹಾರ್ಟ್ ಆಯ್ತು, ಮಸಲ್ಸ್ ಆಯ್ತು. ನಮ್ಮ ಮಸಲ್ಸು ಅಲ್ಲಿ ಹೋರಾಟ ಮಾಡಬೇಕಾದ್ರೂ ಇರ್ಬೋದು, ಅಥವಾ ಅಲ್ಲಿ ಓಡಿ ಹೋಗ್ಬೇಕಾದ್ರೂ ಸ್ಟ್ರಾಂಗ್ ಆಗಬೇಕಲ್ಲ, ಹೀಗಾಗಿ ಅಲ್ಲಿ ಬ್ಲಡ್ ಸಪ್ಲೈ ಹೆಚ್ಚಿಗೆ ಆಗ್ತೈತಿ. ಆಕ್ಸಿಜನ್ ನಮ್ಗೆ ಹೆಚ್ಚಿಗೆ ಬೇಕಲ್ಲ ಅಂಥ ಟೈಮ್ನಾಗ, ಎಮರ್ಜೆನ್ಸಿ ಟೈಮ್ನಾಗ, ಹೀಗಾಗಿ ಉಸಿರಾಟ ಜಾಸ್ತಿ ಆಗ್ತೈತಿ. ಅದಾದಮೇಲೆ ಈಗ ಈ ಸ್ಕಿನ್ ಆಯ್ತು, ಅದಾದಮೇಲೆ ಬೇರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲದೆ ಇರುವಂಥ ಆರ್ಗನ್ಸ್ ಆಯ್ತು, ಅಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆಗ್ತೈತಿ. ಅದರಿಂದನೇ ಭಾಳ ಗಾಬರಿಯಾದಾಗ ನಮ್ಮ ಎಕ್ಸ್ಟ್ರಿಮಿಟೀಸ್, ಕೈ ಆಯ್ತು, ಕಾಲ ಆಯ್ತು, ತಂಪಾಗಿಬಿಟ್ಟಿರ್ತಾವೆ, ಜುಣು ಅಂತಿರ್ತಾವೆ. ಅದಾದಮೇಲೆ ಬ್ರೈನಿಗೆ ಹೆಚ್ಚಿಗೆ ಬ್ಲಡ್ ಸಪ್ಲೈ ಆಗ್ತೈತಿ, ಹೀಗಾಗಿ ಬ್ರೈನ್ ಭಾರಿ ಚುರುಕಾಗ್ತೈತಿ, ಜಾಗೃತ ಆಗ್ತೈತಿ. ಯಾಕಂದರೆ ರಿಫ್ಲೆಕ್ಸಸ್ ನಮ್ಮ ಆ ಮೂಮೆಂಟಿಗೆ ಸ್ಟ್ರಾಂಗ್ ಇರಬೇಕು. ಹೀಗಾಗಿ ಅದಾದ್ಮೇಲೆ ಎನರ್ಜಿ ಬೇಕಲ್ಲ ನಮಗೆ, ಅದಕ್ಕೆ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಏನು ಮಾಡ್ತೈತಿ, ಬಾಡಿ ಒಳಗೆ ಶುಗರ್ ಲೆವೆಲ್ಸನ್ನು ಹೆಚ್ಚಿಗೆ ಮಾಡ್ತೈತಿ. ಶುಗರ್ ಲೆವೆಲ್ಸ್ ಯುಟಿಲೈಸೇಷನ್ ಮಾಡಿಕೊಂಡು ಇವೆಲ್ಲ ಕಾರ್ಯಕ್ರಮಗಳು ನಡೀತಾವೆ. ಹೀಗಾಗಿ ಅಲ್ಲಿ ನಮ್ಮ ಬಾಡಿ ರೆಡಿ ಆಗ್ತೈತಿ, ಫೈಟ್ ಅಥವಾ ಫ್ಲೈಟ್ ಆ ಒಂದು ಮೋಡ್ಗೆ ತನ್ನನ್ನು ತಾನು ರೆಡಿ ಮಾಡ್ಕೊತೈತಿ. ಅದಾದಮೇಲೆ ಆ ಸಿಚುವೇಶನ್ ಮುಗಿದು ಬಿಡ್ತಪ್ಪ, ಅಲ್ಲಿ ಡೇಂಜರ್ ಇಲ್ಲ ಅಥವಾ ಹುಲಿ ಅಥವಾ ಚಿರತೆ ಹೋಗಿಬಿಡ್ತು ಅಂತಂದ್ರೆ ನಮ್ಮ ಬಾಡಿ ಎಟರ್ನಲಿ ಅದ ಸಿಚುವೇಶನ್ನಾಗ ಇರೋಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತೈತಿ, ನಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್, ಫ್ರಂಟಲ್ ಲೋಬ್ನ ಇರುವಂಥ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಏನು ಮಾಡುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಆಕ್ಟಿವೇಟ್ ಮಾಡ್ತೈತಿ. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನೈತಿ, ಇದರ ಒಂದು ಮುಖ್ಯ ನರವಾಹಕ ಅಂತಂದ್ರೆ ಅಸಿಟೈಲ್ ಕೊಲಿನ್. ಅಸಿಟೈಲ್ ಕೊಲಿನ್ ಬಾಡಿ ಒಳಗೆ ಹೆಚ್ಚಾಗ್ಕೊಳ್ಳಿ ಏನಾಗುತ್ತೆ, ಹಾರ್ಟ್ ಬೀಟು ನಾರ್ಮಲ್ಸಿಗೆ ಬರೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಉಸಿರಾಟ ನಾರ್ಮಲ್ಸಿಗೆ ಬರ್ತೈತಿ, ಮಸಲ್ಸ್ ಎಲ್ಲ ವಾಪಸ್ ತಮ್ಮ ನಾರ್ಮಲ್ ಸ್ಟೇಟಿಗೆ ಬರ್ತಾವೆ, ಮನುಷ್ಯನ ಬಾಡಿ ರಿಲ್ಯಾಕ್ಸ್ ಆಗ್ತೈತಿ. ಹೀಗಾಗಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ನಾವು ಸಿಸ್ಟಮ್ ಆಫ್ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ ಹೇಳಿ ಕರಿತೀವಿ. ಆಮೇಲೆ ಈ ಸಿಸ್ಟಮನ್ನು ನಾವು ಈ ಪ್ಯಾನಿಕ್ ಅಟ್ಯಾಕ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಹೆಚ್ಚಿಗೆ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ಸಹ ನಾವು ಮಾಡ್ತೀವಿ. ಇದು ನಮ್ಮ ನಾರ್ಮಲ್ ಫೈಟ್ ಆರ್ ಫ್ಲೈಟ್ ರಿಯಾಕ್ಷನ್ ಬಗ್ಗೆ. ಪ್ಯಾನಿಕ್ ಅಟ್ಯಾಕ್ ಇದ್ದಾಗ ಏನಾಗುತ್ತಾ, ಇದೊಂಥರ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಟು ಅ ನಾರ್ಮಲ್ ಆರ್ ಇಮ್ಯಾಜಿನ್ಡ್ ಥ್ರೆಟನ್ಡ್ ಸಿಚುವೇಶನ್. ಈ ಕಲ್ಪನೆ ಮಾಡಿಕೊಂಡಂತಹ ಒಂದು ಭಯಾನಕ ಸಿಚುವೇಶನ್ಗೆ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಅಂತ ಹೇಳ್ಬೋದು, ಇಲ್ಲ ಒಂಥರ ಫಾಲ್ಟಿ ಅಲಾರಮ್ ಸಿಸ್ಟಮ್ ಅಂತೇಳಿ ಹೇಳ್ಬೋದು. ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ನಾವು ಚರ್ಚೆ ಮಾಡೋಣ. ಧನ್ಯವಾದಗಳು.